ವೀಕ್ಷಕರಿಗೆ ನಮಸ್ಕಾರ. ನಿಮಗೆಲ್ಲ ಗೊತ್ತಿರ್ಬೋದು. ನಿನ್ನೆ ಅಶ್ವಿನಿ ಮತ್ತು ಜಾನ್ವಿ ಅವರು ಬಿಗ್ ಬಾಸ್ನ ಮೂಲ ನಿಯಮವನ್ನು ಬ್ರೇಕ್ ಮಾಡಿದ್ದಾರೆ. ಈ ಒಂದು ಮೂಲ ನಿಯಮದಿಂದ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಸಮಸ್ಯೆ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಅವ್ರಿಗೆ ವಾರದಲ್ಲಿ ಬರುವಂಥ ದಿನಸಿಗಳನ್ನು ಸಹ ಕಳ್ಕೊಂಡಿದ್ದಾರೆ. ಇದರ ಮಧ್ಯೆ ಅಶ್ವಿನಿ ಅವರಿಗೆ ಒಂದು ದೊಡ್ಡ ಪನಿಷ್ಮೆಂಟ್ ಸಹ ಕೊಟ್ಟಿದ್ದಾರೆ, ಇನ್ಕ್ಲೂಡ್ ಮತ್ತು ಜಾನ್ವಿ ಅವ್ರಿಗೂ ಸೇರಿ. ಏನಾಯಿತು, ಯಾಕೆ ಅವ್ರಿಗೆ ಒಂದು ಮೂಲ ನಿಯಮನ ಬ್ರೇಕ್ ಮಾಡಿದ್ರು, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಈಗ ಆಲ್ರೆಡಿ ಕಿಚ್ಚ ಸುದೀಪ್ ಅವರು ಸಹ ಇವರಿಗೆ ಒಂದು ವಾರ್ನಿಂಗ್ ಸಹ ಮಾಡಿದರು. ಏನಪ್ಪ ಅಂದರೆ, ನೀವು ಯಾವುದೇ ರೀತಿಯ ಡ್ರೆಸ್ಸಿಂಗ್ ರೂಮ್ನಲ್ಲಿ ಪಿಸಿ ಧ್ವನಿಯಲ್ಲಿ ಮಾತಾಡೋ ಹಾಗಿಲ್ಲ, ಮತ್ತು ಸೀಕ್ರೆಟ್ ಪ್ಲಾನ್ಗಳನ್ನು ಮಾಡೋ ರೀತಿ ಇಲ್ಲ ಅಂತಲೂ ಕೂಡ ಹೇಳಿದರು. ಯಾಕಪ್ಪ ಅಂದರೆ ಕಳೆದ ವಾರ ಕೂಡ ಇವರು ಒಂದು ದೊಡ್ಡ ಪ್ಲಾನ್ ಮಾಡಿದರು. ಜಗಳ ನಾಟಕದ ರೀತಿ ಆಡೋಣ ಅಂತ ಹೇಳಿ ಡ್ರೆಸ್ಸಿಂಗ್ ರೂಮ್ನಲ್ಲಿ ಪ್ಲಾನ್ ಮಾಡಿದರು. ಯಾಕಪ್ಪ ಅಂದರೆ ಅಲ್ಲಿ ಮೈಕ್ಗಳನ್ನು ಧರಿಸೋ ಹಾಗಿಲ್ಲ. ಅದೊಂದು ಡ್ರೆಸ್ಸಿಂಗ್ ರೂಮ್ ಆದ ಕಾರಣ ಮೈಕ್ಗಳನ್ನ ಬೇರೆ ಜಾಗದಲ್ಲಿ ಇಟ್ಟು ಅವರ ಮುಂದಿನ ಕೆಲಸನ ಅವ್ರು ಮಾಡ್ಕೋಬೋದು. ಬಟ್ ಇದೇ ಒಳ್ಳೆ ಪ್ಲಸ್ ಪಾಯಿಂಟ್ ಅಂದ್ಕೊಂಡು ಅಶ್ವಿನಿ ಜಾನಿ ಅವರು ದೊಡ್ಡ ಪ್ಲಾನ್ ಮಾಡ್ತಿದ್ದಾರೆ. ನಿನ್ನೆ ಅಷ್ಟೇ ಏನು ಮಾಡಿದ್ದಾರೆ, ನಮ್ಮ ಕಾಕ್ರೋಚ್ ಸುದಿಯವರು ಮನೆಯಿಂದ ಹೊರಗೆ ಹೋದ್ಮೇಲೆ ಅವತ್ತಿನ ಎಪಿಸೋಡ್ನ ಮುಗಿದ ತಕ್ಷಣ ಡ್ರೆಸ್ಸಿಂಗ್ ರೂಮ್ಗೆ ಹೋಗ್ತಾರೆ. ಅಲ್ಲಿ ಪಿಸು ಧ್ವನಿಯಲ್ಲಿ ಮಾತಾಡೋ ಟೈಮ್ನಲ್ಲಿ ಬಿಗ್ ಬಾಸ್ಗೆ ಗೊತ್ತಾಗಿ, ಅಂದರೆ ಪಿಸು ಧ್ವನಿಯಲ್ಲಿ ಮಾತಾಡ್ತಾ ಇರ್ತಾರೆ. ಆ ಕಾರಣದಿಂದ ಬಿಗ್ ಬಾಸ್ ಅವರಿಗೆ ಹೇಳುತ್ತೆ, ಅಶ್ವಿನಿ ಮತ್ತು ಜಾನ್ವಿ ಅವರೇ, ನೀವು ಇದುವರೆಗೂ ಬಿಗ್ ಬಾಸ್ ಮನೆಯಲ್ಲಿ ಪಿಸು ಧ್ವನಿಯಲ್ಲಿ ಮಾತಾಡೋ ಹಾಗಿಲ್ಲ ಅಂತ ಅಲ್ಲಿ ಕೂಡ ವಾರ್ನಿಂಗ್ ಮಾಡ್ತಾರೆ. ಮನೆ ಕ್ಯಾಪ್ಟನ್ ಆದಂಥ ರಘು ಅವರು ಸಹ ಅವರಿಗೆ ಹೇಳ್ತಾರೆ, ಆ ರೀತಿ ಮಾಡೋಕ್ಕೆ ಹೋಗಬೇಡಿ ಅಂತ. ಇದೀಗ ಬಿಗ್ ಬಾಸ್ ಇವರಿಗೆ 2ನೇ ಬಾರಿ ಕೂಡ ಹೇಳ್ತಾ ಇರುವುದು. ಮತ್ತೆ ಬಿಗ್ ಬಾಸ್ನ ಮೂಲ ನಿಯಮಗಳನ್ನ ಬ್ರೇಕ್ ಮಾಡ್ತಾನೆ ಇದ್ದಾರೆ. ಹಾಗಾಗಿ ಬಿಗ್ ಬಾಸ್ ಇವ್ರಿಗೊಂದು ಪನಿಷ್ಮೆಂಟ್ ಸಹ ಕೊಟ್ಟಿದೆ. ಯಾಕಪ್ಪ ಅಂದರೆ ಈಗ ಈ ವಾರ ಡೈರೆಕ್ಟ್ ನಾಮಿನೇಟ್ ಆಗಿದ್ದಾರೆ. ಯಾವುದೇ ಒಂದು ವಿಷಯದಲ್ಲೂ ಕೂಡ ಇವರು ಕೇರ್ ಮತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನ ಪಾಲನೆ ಮಾಡಲ್ಲ. ಆ ಕಾರಣದಿಂದಾಗಿ ಇವರು ಡೈರೆಕ್ಟ್ ಈ ವಾರ ನಾಮಿನೇಷನ್ ಆಗಿದ್ದಾರೆ ಇಬ್ಬರು. ಈ ವಾರ ಮನೆ ಹೋಗೋಕೆ ಇವರು ಕೂಡ ನಾಮಿನೇಷನ್ ಲಿಸ್ಟಲ್ಲಿ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇವರು ಕೂಡ ಡೈರೆಕ್ಟ್ ನಾಮಿನೇಷನ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಇವರಿಗೆ ಒಂದು ಪನಿಷ್ಮೆಂಟ್ ಸಹ ಕೊಟ್ಟಿದೆ. ಏನಪ್ಪ ಅಂದರೆ ನಾಮಿನೇಟ್ ಸ್ಟಿಕ್ಕರ್ನ ಅವರ ಹಣೆ ಮೇಲೆ ಅಂಟಿಸ್ಕೊಂಡು ಬಿಗ್ ಬಾಸ್ ನೆಕ್ಸ್ಟ್ ಹೇಳೋವರೆಗೂ ಆ ಸ್ಟಿಕ್ಕರ್ನ ಹಣೆ ಮೇಲೆ ಇರಬೇಕು ಅಂತ. ಆಲ್ರೆಡಿ ಬಿಗ್ ಬಾಸ್ ಕೂಡ ಹೇಳಿದೆ, ಇನ್ಮೇಲೆ ಕಷ್ಟ ಮತ್ತು ಪನಿಷ್ಮೆಂಟ್ಗಳು ತುಂಬ ಆಗ್ತಾನೆ ಹೋಗುತ್ತೆ. ಯಾಕಪ್ಪ ಅಂದರೆ ಈಗ 50 ದಿನ ಮುಗಿದಿದೆ, ಇನ್ನು ಉಳಿದಿರುವಂಥ ದಿನಗಳಲ್ಲಿ ಅತಿ ಹೆಚ್ಚು ಪನಿಷ್ಮೆಂಟ್ ಆಗುತ್ತೆ, ಮತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನ ಬ್ರೇಕ್ ಮಾಡಬೇಡಿ ಅಂತಲೂ ಕೂಡ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಇದೀಗ ಅಶ್ವಿನಿ ಮತ್ತು ನಮ್ಮ ಜಾನ್ವಿ ಅವರು ಡೈರೆಕ್ಟ್ ನಾಮಿನೇಟ್ ಆಗಿದ್ದ ಕಾರಣ ಬಿಗ್ ಬಾಸ್ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ. ಏನಪ್ಪ ಅಂದರೆ ನಾವು ಹಾಕೊಳ್ಳುವಂಥ ಡ್ರೆಸ್ಸಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು. ಹಾಗಾಗಿ ನಾವು ಆ ಪಿಸಿ ಧ್ವನಿಯಲ್ಲಿ ಮಾತಾಡಿದ್ವಿ. ಬಿಗ್ ಬಾಸ್ ಹೇಳ್ಕೊಳೋ ರೀತಿ ಇರಲಿಲ್ಲ. ಹಾಗಾಗಿ ನಾವು ಪಿಸಿ ಧ್ವನಿಯಲ್ಲಿ ಮಾತಾಡಿದ್ವಿ, ಕ್ಷಮಿಸಿ ಬಿಗ್ ಬಾಸ್, ದಯವಿಟ್ಟು ನಾಮಿನೇಷನ್ ತೆಗೀರಿ, ಈ ರೀತಿಯ ಒಂದು ಪನಿಷ್ಮೆಂಟ್ನ ಕೊಡಬೇಡಿ, ಡೈರೆಕ್ಟ್ ನಾಮಿನೇಟ್ ಕೊಟ್ಟರೆ ನಮಗೆ ಕಷ್ಟ ಆಗುತ್ತೆ ಅನ್ನೋ ರೀತಿಯಲ್ಲಿ ಮಾತಾಡ್ಕೊತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅವರು ಕ್ಯಾಮ್ರಾ ಮುಂದೆ ಕೂಡ ಸಹ ಬಿಗ್ ಬಾಸ್ ಹತ್ರ ರಿಕ್ವೆಸ್ಟ್ ಸಹ ಮಾಡ್ಕೊತಾ ಇದ್ದಾರೆ. ಈ ಒಂದು ವಿಷಯಕ್ಕೆ ಬಿಗ್ ಬಾಸ್ ಕೂಡ ಕೇರ್ ಮಾಡ್ತಾ ಇಲ್ಲ. ಯಾಕಪ್ಪ ಅಂದರೆ ರೂಲ್ಸ್ ಅಂದರೆ ರೂಲ್ಸು ಬಿಗ್ ಬಾಸ್ದು. ಯಾರೆಲ್ಲ ರೂಲ್ಸ್ಗಳನ್ನ ಬ್ರೇಕ್ ಮಾಡ್ತಾರೆ ಅವರಿಗೆ ಗ್ಯಾರಂಟಿ ಪನಿಷ್ಮೆಂಟ್ ಇದ್ದೇ ಇರುತ್ತೆ. ಇದೀಗ ಒಂದು ದೊಡ್ಡ ಪನಿಷ್ಮೆಂಟ್ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಪನಿಷ್ಮೆಂಟ್ ರಿಷಾ ಅವ್ರಿಗೂ ಫಸ್ಟೇ ಬಂದಿತ್ತು. ಇದೀಗ ಅಶ್ವಿನಿ ಗೌಡ ಮತ್ತು ಜಾನ್ವಿ ಅವ್ರಿಗೆ ಬಂದಿದೆ. ಪದಿ ಎಷ್ಟು ಸಾರಿ ಅಂತ ಬಿಗ್ ಬಾಸ್ ಅವರು ರಿಕ್ವೆಸ್ಟ್ ಮಾಡ್ತಾರೆ. ಇವರು ಆಲ್ರೆಡಿ ಈಗ ಬಿಗ್ ಬಾಸ್ ಅವರಿಗೆ ಒಂದು ವಾರ್ನ್ ಸಹ ಕೊಟ್ಟಿತ್ತು. ಕಿಚ್ಚ ಸುದೀಪ್ ಅವರು ಸಹ ವಾರ್ನ್ ಕೂಡ ಮಾಡಿದ್ದಾರೆ. ಮತ್ತೆ ಅದೇ ತಪ್ಪು ಮಾಡಿದರೆ ಮತ್ತೆ ಇವ್ರನ್ನ ಬಿಟ್ಟರೆ ಮತ್ತೆ ಅದೇ ತಪ್ಪನ್ನ ಮಾಡ್ತಾರೆ. ಹಾಗಾಗಿ ಬಿಗ್ ಬಾಸ್ ಏನು ಮಾಡಿದೆ, ಇವ್ರಿಗೊಂದು ದೊಡ್ಡ ಪನಿಷ್ಮೆಂಟೇ ಕೊಟ್ಟಿದೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಸಮಸ್ಯೆಯಿಂದ ನಮ್ಮ ಅಶ್ವಿನಿ ಜಾನ್ವಿಯವರು ಒಂದು ದೊಡ್ಡ ಪ್ಲಾನ್ನೇ ಮಾಡಿದ್ದಾರೆ. ಯಾಕಪ್ಪ ಅಂದರೆ ಅವರಿಗೊಂದು ಸೀಕ್ರೆಟ್ ರೂಮ್ ಕೊಟ್ಟಿದ್ದಾರೆ. ಅಂದರೆ ಸೀಕ್ರೆಟ್ ಅಲ್ಲ, ಅವರು ಮಲಗುವಂಥ ಜಾಗದಲ್ಲಿ ಆಲ್ಮೋಸ್ಟ್ ಅವರ ಗ್ಯಾಂಗ್ನಲ್ಲಿ ಯಾರ್ಯಾರಿದ್ರು ಅವರೇ ಇದ್ದರು. ಈಗ ಆಲ್ರೆಡಿ ಒಂದಿಷ್ಟು ಜನ ಆಲ್ರೆಡಿ ನಾಮಿನೇಟ್ ಕೂಡ ಆಗಿ ಹೋಗಿದ್ದಾರೆ, ಅಂದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಟೋಟಲಾಗಿ ಈಗ 4 ಜನ ಇದ್ದರು. 4 ಜನದಲ್ಲಿ ಕಾಕ್ರೋಚ್ ಸುದ್ದಿ ಅವರು ಎಕ್ಸಿಟ್ ಆದರು. ಇದೀಗ 3 ಜನ ಉಳಿದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಜಾನ್ವಿ, ಅಶ್ವಿನಿ, ಧ್ರುವಂತ್. ಈಗ ಏನು ಮಾಡ್ತಿದ್ದಾರೆ ಅಶ್ವಿನಿ ಅವರು, ನಮ್ಮ ಮೇಲೆ ಕೆಟ್ಟ ಕಣ್ಣುಗಳು ಬಿದ್ದುಬಿಟ್ಟಿದ್ದಾವೆ. ಹಾಗಾಗಿ ಸ್ವಲ್ಪ ದೃಷ್ಟಿ ತೆಗಿತೀನಿ ಅಂತ ಹೇಳಿ ಅಲ್ಲಿರುವಂಥ ಒಂದು ನಿಂಬೆಹಣ್ಣು ತಗೊಂಡು ನಮ್ಮ ಜಾನ್ವಿ ಅವರಿಗೆ ದೃಷ್ಟಿ ತೆಗಿತಾ ಇದ್ದಾರೆ. ಅಂಥ ಸಮಯದಲ್ಲಿ ಕೆಲವೊಂದಿಷ್ಟು ವರ್ಡ್ಗಳನ್ನ ಯೂಸ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ನಿಮಗೆ ಗೊತ್ತಿರ್ಬೋದು, ದೃಷ್ಟಿ ತೆಗೆಯೋದಂದರೆ ಅವ್ರ ಕಣ್ಣು ಇವ್ರ ಕಣ್ಣು ಅಂತ ಸೆಲೆಕ್ಟ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ಅಶ್ವಿನಿ ಅವರು ರಕ್ಷಿತಾ, ಗಿಲ್ಲಿ, ರಘು ಅವ್ರ ಕಣ್ಣನ್ನ ಸೆಲೆಕ್ಟ್ ಮಾಡಿ ಕೆಲವೊಂದಿಷ್ಟು ಸ್ಪರ್ಧಿಗಳ ಕಣ್ಣುಗಳನ್ನ ಸೆಲೆಕ್ಟ್ ಮಾಡಿ ಯಾರ ಕಣ್ಣು ಬೀಳಬಾರ್ದು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಬಟ್ ಆದರೆ ಇಲ್ಲಿ ಇನ್ನೊಬ್ಬರ ಕಣ್ಣನ್ನ ಯೂಸ್ ಮಾಡಿದ್ದಾರೆ. ಯಾರೂ ಅಲ್ಲ, ಬಿಗ್ ಬಾಸ್ನ ಕಣ್ಣು, ಯಾರ ಕಣ್ಣು ಬೀಳಬಾರ್ದು, ನಮಗೆ ಬಿಗ್ ಬಾಸ್ ಕಣ್ಣು ಸಹ ನಮ್ಮ ಮೇಲೆ ಬೀಳಬಾರ್ದು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಕಣ್ಣ ಹೆಸರನ್ನ ಯೂಸ್ ಮಾಡಿಬಿಟ್ಟು ತೂ ಅನ್ನೋ ಯೂಸ್ ಮಾಡಿದ್ದಾರೆ. ಈ ಒಂದು ವಿಷಯಕ್ಕೆ ಗ್ಯಾರಂಟಿ ತುಂಬ ಚರ್ಚೆ ಆಗ್ಬೋದು ಅಂತ ಅಂದ್ಕೊತೀನಿ. ಅಷ್ಟೇ ಅಲ್ಲದೆ ಕಿಚ್ಚ ಸುದೀಪ್ ಅವರ ಪಂಚಾಯಿತಿಯಲ್ಲೂ ಸಹ ಈ ಒಂದು ವಿಷಯದ ಬಗ್ಗೆ ಮಾತಾಡ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಇವರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತಿಲ್ಲ. ಇಲ್ಲಿ ಸ್ಪರ್ಧಿಗಳ ಹೆಸರು ತೊಗೊಂಡಿದ್ರೆ ಓಕೆ ಆಗಿತ್ತು. ಬಟ್ ಇಲ್ಲಿ ಬಿಗ್ ಬಾಸ್ ಅವರ ಹೆಸರು ತೊಗೊಂಡು ಇಡೀ ಬಿಗ್ ಬಾಸ್ ಕಣ್ಣುಗಳೇ ತೂತು ಅನ್ನೋ ಒಂದು ಪದನ ಯೂಸ್ ಮಾಡಿದ್ದಾರೆ. ಆಲ್ಮೋಸ್ಟ್ ನಾನು ಹೇಳ್ತಾ ಇರೋದು ಅವರ ಕಣ್ಣು ಅಂದು ಆಮೇಲೆ ತೂತು ಅಂತ ಪದನ ಯೂಸ್ ಮಾಡಿದ್ದಾರೆ. ಈ ಒಂದು ವಿಚಾರದಲ್ಲಿ ತುಂಬ ಚರ್ಚೆ ಆಗ್ಬೋದು. ಬಟ್ ಇಲ್ಲಿ ಅಶ್ವಿನಿ ಅವರು ಮಾಡಿದ್ದು ತಪ್ಪು ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗ ಅಶ್ವಿನಿ ಅವರಿಗೆ ಜಾನ್ವಿ ಅವರು ಸಹ ದೃಷ್ಟಿ ತೆಗಿತಾ ಇದ್ದಾರೆ ಅಂತಲೂ ಹೇಳ್ಬೋದು.
ಸೊ ಇಲ್ಲಿ ಅಶ್ವಿನಿ ಅವರಿಗೆ ಜಾನ್ವಿ ಅವರು ದೃಷ್ಟಿ ತೆಗಿತಾ ಇದ್ದಾರೆ. ಸೊ ಇವ್ರ ಜೊತೆ ಧ್ರುವಂತ್ ಅವರು ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಜಾನ್ವಿ ಅವ್ರು ಏನು ಮಾಡಿದ್ದಾರೆ, ಸೊ ಎಲ್ಲ ಸ್ಪರ್ಧಿಗಳ ಹೆಸರುಗಳನ್ನ ಹೇಳಿ ಅವ್ರ ಕಣ್ಣು ಇವ್ರ ಕಣ್ಣು ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಬಿಗ್ ಬಾಸ್ ಅವರ ಕಣ್ಣು ಕೂಡ ಹೋಗ್ಲಿಯಪ್ಪ ಅನ್ನೋ ಒಂದು ಪದನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇವ್ರು ಏನು ಅಂತ ಅಂದ್ಕೊಂಡಿದ್ದಾರೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಸೊ ಈ ಒಂದು ವಿಷಯ ನೋಡಿದರೆ ಬಿಗ್ ಬಾಸ್ಗೆ ಬೇರೆ ರೀತಿಯಲ್ಲಿ ಅರ್ಥ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಆದರೆ ಇದೊಂದು ಕಾಮನ್ ವರ್ಡೇ, ಬಟ್ ಆದರೆ ಅವರು ಆ ರೀತಿ ಪದಗಳನ್ನ ಯೂಸ್ ಮಾಡಿದ್ದು ತಪ್ಪು ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ವಿಚಾರಕ್ಕೆ ಗ್ಯಾರಂಟಿ ಚರ್ಚೆ ಆಗುವಂಥ ಚಾನ್ಸಸ್ ತುಂಬ ಇದೆ. ಸೊ ನನಗಂತೂ ಈ ಒಂದು ವರ್ಡ್ನ ಯೂಸ್ ಮಾಡೋಕ್ಕೆ ತುಂಬ ಇರಿಟೇಷನ್ ಅಂತ ಅನಿಸ್ತು. ಸೊ ಬಿಗ್ ಬಾಸ್ ಬಗ್ಗೆನೇ ಮಾತಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಬಿಗ್ ಬಾಸ್ ಅಂದರೆ ಒಂದು ಕಣ್ಣಿನ ರೀತಿ ಅಂತಲೂ ಕೂಡ ಹೇಳ್ಬೋದು. ಆ ಕಣ್ಣೇ ಹೋಗಲಿ ಅಂದರೆ ಅದು ತಪ್ಪು ಅಂತಲೂ ಕೂಡ ಹೇಳ್ಬೋದು. ಬಟ್ ಆದರೆ ಬಿಗ್ ಬಾಸ್ಗೆ ಒಳ್ಳೆ ಮರ್ಯಾದೆ ಇದೆ. ಇವರು ಏಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತಲೂ ಗೊತ್ತಿಲ್ಲ. ಬಟ್ ಇದಕ್ಕೆ ಬಿಗ್ ಬಾಸ್ ಯಾವುದೇ ರೀತಿ ಪನಿಷ್ಮೆಂಟ್ನ ಕೊಟ್ಟಿಲ್ಲ. ಸೊ ನನ್ನ ಪ್ರಕಾರ ಇದೊಂದು ಲಾಸ್ಟ್ ಸೀಸನಲ್ಲಿ ಗೊತ್ತಾಗುತ್ತೆ ಅಂದರೆ ಕಿಚನ ಪಂಚಾಯತಿಲಿ ಗೊತ್ತಾಗ್ಬೋದು ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಅಶ್ವಿನಿ ಅವ್ರು ಏನು ಮಾಡಿದ್ದಾರೆ, ಸೈಲೆಂಟಾಗಿ ನಿಂತ್ಕೊಂಡಿದ್ದಾರೆ. ಸೊ ಜಾನ್ವಿ ಅವರು ಆ ರೂಮ್ ತುಂಬ ದೃಷ್ಟಿನ ತೆಗೆದು ನಿಂಬೆಹಣ್ಣ ಒಂದು ಬೌಲಲ್ಲಿ ಹಾಕ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ವೀಕ್ಷಕರೇ, ಈಗಾಗಲೇ ಅಶ್ವಿನಿ ಮತ್ತು ಜಾನ್ವಿ ಅವರಿಗೆ ಬಿಗ್ ಬಾಸ್ ಕಡೆಯಿಂದ ಒಂದು ಪನಿಷ್ಮೆಂಟ್ ಕೂಡ ಬಂದಾಗಿದೆ. ಎಂತಪ್ಪ ಅಂದರೆ ಸೊ ಅವರ ಹಣೆಯಲ್ಲಿ ನಾಮಿನೇಟೆಡ್ ಅಂತ ಒಂದು ಸ್ಟಿಕ್ಕರ್ನ ಬಿಗ್ ಬಾಸ್ ನೆಕ್ಸ್ಟ್ ಆದೇಶದವರೆಗೆ ಆ ಸ್ಟಿಕ್ಕರ್ನ ಹಣೆಯಲ್ಲೇ ಇರಬೇಕು. ಅಷ್ಟೇ ಅಲ್ಲದೆ ಈಗ ಡೈರೆಕ್ಟಾಗಿ ನಾಮಿನೇಷನ್ ಕೂಡ ಆಗಿದ್ದಾರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕ್ಕೆ. ಬಟ್ ಯಾವುದೋ ಒಂದು ಟಾಸ್ಕ್ ವಿಚಾರದಲ್ಲಿ ಮತ್ತು ಎಲ್ಲ ಸ್ಪರ್ಧಿಗಳು ಸೆಲೆಕ್ಟ್ ಮಾಡಿ ನಾಮಿನೇಷನ್ ಆಗ್ತಾಯಿದ್ರು. ಬಟ್ ಇದೀಗ ಬಿಗ್ ಬಾಸ್ ಒಂದು ರೂಲ್ಸ್ನ ಬ್ರೇಕ್ ಮಾಡಿದ್ದಕ್ಕೆ ಸೊ ಹಾಗಾಗಿ ಬಿಗ್ ಬಾಸ್ ಅವ್ರನ್ನ ಡೈರೆಕ್ಟಾಗಿ ನಾಮಿನೇಟ್ ಕೂಡ ಮಾಡಿದೆ. ಸೊ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೋಕೆ ಈಗ ಆಲ್ರೆಡಿ 2 ಜನ ಕನ್ಫರ್ಮ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗ ಅಶ್ವಿನಿ ಗೌಡ ಮತ್ತು ಜಾನ್ವಿ ಅವರು ಬಿಗ್ ಬಾಸ್ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ, ದಯವಿಟ್ಟು ಬಿಗ್ ಬಾಸ್ ಈ ರೀತಿ ಮೇಲೆ ಮಾಡೋಲ್ಲ, ದಯವಿಟ್ಟು ನಮಗೊಂದು ಚಾನ್ಸ್ ಕೊಡಿ, ಈ ರೀತಿ ಆಗದೇ ರೀತಿ ನಾವು ನೋಡ್ಕೊತೀವಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇದೀಗ ಮತ್ತೆ ಬಿಗ್ ಬಾಸ್ಗೆ ಸಂಬಂಧಪಟ್ಟಂಥ ದೃಷ್ಟಿ ವಿಷಯದಲ್ಲಿ ಬಿಗ್ ಬಾಸ್ ಕಣ್ಣು ಹೋಗಲಿ ಅನ್ನೋ ಒಂದು ಪದನ ಯೂಸ್ ಮಾಡಿದ್ದಾರೆ. ಸೊ ಈ ಒಂದು ವಿಚಾರದ ಬಗ್ಗೆ ತುಂಬ ಚರ್ಚೆಗಳು ನಡೀತಾ ಇದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಂದು ರೂಲ್ಸ್ಗಳನ್ನ ಬ್ರೇಕ್ ಮಾಡೋದು ಯಾರಪ್ಪ ಅಂತ ಆಲ್ರೆಡಿ ಈಗ ಸೆಲೆಕ್ಷನ್ ಕೂಡ ನಡೀತಾ ಇರುವಂಥದ್ದು. ಸೊ ಇದರ ಮಧ್ಯೆ ಈಗ ಎಲ್ಲ ಸ್ಪರ್ಧಿಗಳು ಸೇರಿ ಅಶ್ವಿನಿ ಮ್ಯಾಮ್ನ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಅಶ್ವಿನಿ ಅವರು ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ ಬಿಗ್ ಬಾಸ್ನ ರೂಲ್ಸ್ಗಳನ್ನ ಫಾಲೋ ಮಾಡಲ್ಲ ಮತ್ತು ಅವುಗಳನ್ನ ರೂಲ್ಸ್ನ ಬ್ರೇಕ್ ಮಾಡ್ತಾರೆ ಅಂತ ಹೇಳಿ ಎಲ್ಲ ಸ್ಪರ್ಧಿಗಳು ಕೂಡ ಇವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಸೊ ಹಾಗಾಗಿ ಇವರು ಈ ವಾರ ಒಂದು ಪನಿಷ್ಮೆಂಟು ಸಹ ಒಳಗಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಿಗ್ ಬಾಸ್ ಇವರಿಗೆ ಒಂದು ಹೊಸ ಪನಿಷ್ಮೆಂಟ್ ಸಹ ಕೊಟ್ಟಿದೆ. ಸೊ ಏನಪ್ಪ ಅಂದರೆ ಎಲ್ಲ ಸ್ಪರ್ಧಿಗಳ ಮುಂದೆ ಹೋಗಿ ಬಸ್ಕಿ ಹೊಡೆದು ಇನ್ನು ನಾನು ಯಾವುದೇ ರೀತಿಯ ರೂಲ್ಸ್ಗಳನ್ನ ಬ್ರೇಕ್ ಮಾಡಲ್ಲ, ಸೊ ಇದುವರೆಗೆ ನಾನು ರೂಲ್ಸ್ಗಳನ್ನ ಬ್ರೇಕ್ ಮಾಡಿದ್ದೀನಿ, ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ 2ರಿಂದ 3 ಬಸ್ಕಿ ಹೊಡೆದು ಎಲ್ಲ ಸ್ಪರ್ಧಿಗಳ ಹತ್ರ ಕ್ಷಮೆ ಕೇಳಬೇಕು ಅಂತ ಹೇಳಿ ಬಿಗ್ ಬಾಸ್ ಪನಿಷ್ಮೆಂಟ್ ಕೊಟ್ಟಿದೆ. ಸೊ ಈಗಾಗಲೇ ಎಲ್ಲ ಸ್ಪರ್ಧಿಗಳನ್ನ ಹತ್ರ ಹೋಗಿ ನಮ್ಮ ಅಶ್ವಿನಿ ಗೌಡ ಅವರು ಏನು ತಮ್ಮ ಕ್ಷಮೆ ಕೇಳಿ ಬಸ್ಕಿ ಹೊಡೆದು ಕ್ಷಮೆ ಕೇಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಆದರೆ ಇಲ್ಲಿ ಗಿಲ್ಲಿ ಹತ್ರ ಸ್ವಲ್ಪ ಕಿರಿಕ್ ಆಗಿದೆ ಅಂತಲೂ ಹೇಳ್ಬೋದು. ಯಾಕಪ್ಪ ಅಂದರೆ ಬಸ್ಕಿ ಹೊಡೆಯೋ ಸಮಯದಲ್ಲಿ ನಮ್ಮ ಅಶ್ವಿನಿ ಅವರು ಗಿಲ್ಲಿ ಜೊತೆ ಕಿರಿಕ್ ಮಾಡ್ಕೊಂಡಿದ್ದಾರೆ. ಸೊ ಈ ಒಂದು ವಿಚಾರಕ್ಕೆ ಅಶ್ವಿನಿ ಅವರು ಯಾರಿಗೆ ಗಿಲ್ಲಿ ಹತ್ರ ಬಸ್ಕಿ ಕೂಡ ಹೊಡಿತಾ ಇಲ್ಲ, ಕ್ಷಮೆನೂ ಕೇಳ್ತಾ ಇಲ್ಲ. ಯಾಕಪ್ಪ ಅಂದರೆ ಕಾಲ್ ಮೇಲೆ ಕಾಲು ಹಾಕೊಂಡು ಗಿಲ್ಲಿ ಅವರು ಇವಾಗ ಬಸ್ಕಿ ಹೊಡಿ, ಇವಾಗ ಕ್ಷಮೆ ಕೇಳೋ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅಶ್ವಿನಿ ಅವರು ಸಿಟ್ಟಿಗೆದ್ಬಿಟ್ಟು ನೀನು ಕಾಲು ಇಳಿಸು ಎದ್ದು ನಿಂತ್ಕೋವರೆಗೂ ಸೊ ನಾನು ಮಾತ್ರ ನಿಂಗೆ ಬಸ್ಕಿ ಹೊಡೆಯಲ್ಲ, ನಾನು ಕ್ಷಮೆನೂ ಕೇಳೋಣ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಬಟ್ ಆದರೆ ಇಲ್ಲಿ ಗಿಲ್ಲಿ ಅವ್ರು ಏನು ಹೇಳ್ತಾರೆ, ಬಿಗ್ ಬಾಸ್ನ ರೂಲ್ಸು ನಾನು ಹೇಗೆ ಕೂತ್ಕೊತೀನಿ ಹಂಗೆ ಕೂತ್ಕೊತೀನಿ, ನೀವು ಬಂದು ಬಸ್ಕಿ ಹೊಡೀರಿ ಅನ್ನೋ ರೀತಿಯಲ್ಲಿ ಮಾತಾಡಿ ಕ್ಷಮೆ ಕೇಳಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಸೊ ಈ ಒಂದು ವಿಚಾರದಲ್ಲಿ ಅಶ್ವಿನಿ ಮತ್ತು ನಮ್ಮ ಗಿಲ್ಲಿಯ ಮಧ್ಯೆ ಕೂಡ ಸ್ವಲ್ಪ ಜಗಳಗಳು ಮಾತುಗಳು ಆಯಿತು ಅಂತಲೂ ಕೂಡ ಹೇಳ್ಬೋದು. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಅದನ್ನು ಕ್ಲಿಯರ್ ಕಟ್ ಆಗಿ ತೋರಿಸ್ತಾರೆ ಅಂತಲೂ ಕೂಡ ಹೇಳೋಣ. ಅಷ್ಟೇ ಅಲ್ಲದೆ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆ.